ಹಾಯ್ ನಿಮ್ಮೆಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌಡ್ತಿ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ಇವತ್ತು ನಮ್ಮೂರಿನ ಜಾತ್ರೆಯ ಹಿಂದಿನ ದಿನ ಯಾವ ರೀತಿ ಜಾತ್ರೆಗೋಸ್ಕರ ತಯಾರಿ ಮಾಡ್ಕೊಳ್ತಾ ಇದ್ರು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸಿಟಿಲಿ ಎಲ್ಲ ಥರ ಜಾತ್ರೆ ಫಂಕ್ಷನ್ಸ್ನು ನೋಡಿರ್ತಾರೆ, ಆದರೆ ಹಳ್ಳಿಲಿ ಯಾವ ರೀತಿ ಜಾತ್ರೆ ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಹಳ್ಳಿಲಿ ಯಾವ ರೀತಿ ನಾವು ಜಾತ್ರೆನ ಮಾಡ್ತೀವಿ ಅಂತ ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನಮ್ಮೂರಲ್ಲಿ ಇವತ್ತಿಂದ ಜಾತ್ರೆ ಶುರುವಾಗಿದೆ. ಜಾತ್ರೆಗೋಸ್ಕರ ಬಸವನ ಇಟ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದಾರೆ. ಅಂದರೆ ಪ್ರತಿಯೊಂದು ಹಳ್ಳಿಲೂ ಬಸವ ಇದ್ದೇ ಇರುತ್ತೆ. ದೇವರ ಪ್ರತಿರೂಪ ಅಂತ ಕರೀತಾರೆ. ಯಾವುದೇ ದೇವ್ರ ಕೆಲಸದಲ್ಲಾದರೂ ಬಸವ ಮುಂದೆ ಇರಬೇಕು. ಹಾಗಾಗಿ ಇವಾಗ ಬಸವನ್ನ ಇಟ್ಕೊಂಡೋಗಿ ಅದಕ್ಕೆ ಸ್ನಾನ ಮಾಡಿಸಿ ನೀಟಾಗಿ ರೆಡಿ ಮಾಡಿ ಮೇಕಪ್ ಮಾಡಿ ಕರ್ಕೊಬರ್ತಾರೆ. ಅದಕ್ಕೋಸ್ಕರ ಬಸವನ ಹಿಡಿಯೋಕ್ಕೆ ಅಷ್ಟು ಜನ ಓಡಾಡಿದ್ದು. ಆದರೆ ಬಸವ ಇಷ್ಟೊಂದು ಜನ ಬಂದನ್ನು ಹಿಡಿಯೋಕ್ಕೆ ಬರ್ತಾಯಿದ್ದಾರೆ ಅಂತ ಗಾಬರಿ ಪಟ್ಕೊಂಡು ಓಡೋಗ್ತಾ ಇತ್ತು ಅಷ್ಟೇ. ಪಾಪ ಅದಕ್ಕೂ ಗಾಬರಿ ಆಗಿರುತ್ತಲ್ವ, ಏನಕ್ಕೆ ಇಷ್ಟೊಂದು ಜನ ಯಾವತ್ತಿಲ್ಲದೆ ಇವತ್ತು ಬರ್ತಾಯಿದ್ದಾರೆ ಅಂತ. ನಮ್ಮನೇಲೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ವಜ್ರ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ವಜ್ರ ಅಂತಂದರೆ ಒಂದು ಪುಣ್ಯಕ್ಷೇತ್ರ. ಅಲ್ಲಿ ಸುತ್ತಮುತ್ತ ಇರೋ ಗ್ರಾಮದಲ್ಲಿರೋ ದೇವ್ರನ್ನೆಲ್ಲ ಅಲ್ಲಿ ಕರ್ಕೊಂಡೋಗಿ ಗಂಗಾ ಸ್ನಾನ ಮಾಡಿಕೊಂಡು, ಅಂದರೆ ಗಂಗಮ್ಮನ ಮಾಡಿಕೊಂಡು ಪುಣ್ಯ ಮಾಡಿಕೊಂಡು ಕರ್ಕೊಂಬರ್ತಾರೆ. ಅಂದರೆ ಯಾವುದಾದ್ರೂ ಜಾತ್ರೆ ಆಯಿತು ಅಥವಾ ದೇವ್ರನ್ನ ಎಲ್ಲಾದರೂ ಬೇರೆ ಊರಿಗೆ ಕರ್ಕೊಂಡು ಹೋಗಬೇಕು ಅಂತಂದರೆ ಗಂಗಮ್ಮನ ಮಾಡಬೇಕಲ್ಲ, ಗಂಗಾ ಸ್ನಾನ ಮಾಡಬೇಕಲ್ಲ. ಆ ರೀತಿ ವಜ್ರ ಕ್ಷೇತ್ರ ಕರ್ಕೊಂಡು ಹೋಗಿ ಬಂದಾಗ ದೇವ್ರಿಗೆ ಒಂದು ಶಕ್ತಿ ಬರುತ್ತಂದರೆ, ಅಂದರೆ ಅದು ಒಂದು ಪುಣ್ಯಕ್ಷೇತ್ರ ಅಲ್ವಾ. ಸೊ ಅಲ್ಲಿ ಕರ್ಕೊಂಡೋಗಿ ಬಂದಾದಮೇಲೆ ದೇವ್ರಿಗೊಂದು ಶಕ್ತಿ ಬರುತ್ತಂತೆ. ಹಾಗಾಗಿ ಪ್ರತಿಯೊಂದು ಜಾತ್ರೆ ಆಯಿತು, ಪ್ರತಿಯೊಂದು ಏನಾದರೂ ಒಂದು ದೇವ್ರ ಕೆಲಸ ಮಾಡಬೇಕು ಅಂದರೆ ವಜ್ರಕ್ಕೆ ಕರ್ಕೊಂಡೋಗೇ ಹೋಗ್ತಾರೆ. ಇನ್ನೂ ಒಂದು ಕಲ್ಲತ್ತಿಗಿರಿಗೆ ಅಂತ ಕರ್ಕೊಂಡೋಗ್ತಾರೆ. ಅದು ವರ್ಷಕ್ಕೆ ಒಂದ್ಸಲ ಕರ್ಕೊಂಡು ಹೋಗ್ಬೋದು. ನಾನು ಯಾವತ್ತೂ ಹೋಗಿಲ್ಲ, ನನಗೂ ಆಸೆ ಹೋಗಬೇಕು ಅಂತಂದ್ಬಿಟ್ಟು. ನೋಡೋಣ ನೆಕ್ಸ್ಟ್ ಯಾವಾಗಾದರೂ ಹೋದಾಗ ನಾನು ಅಲ್ಲಿ ವಿಡಿಯೋ ಮಾಡಿಕೊಂಡು ತೋರಿಸ್ತೀನಿ. ಕಲ್ಲತ್ತಿಗಿರಿ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ, ಚಿಕ್ಕಮಂಗ್ಳೂರು ಹತ್ರ ಇರೋದು. ಅದು ತುಂಬಾ ಪವರ್ಫುಲ್ ಅಂತ ಹೇಳ್ತಾರೆ. ನಾನು ಯಾವತ್ತೂ ಹೋಗಿಲ್ಲ. ಸದ್ಯಕ್ಕೆ ನಾವು ಇವಾಗ ವಜ್ರ ಕ್ಷೇತ್ರಕ್ಕೆ ಬಂದಿದ್ದೀವಿ. ಅಲ್ಲಿ ಜನಗಳೆಲ್ಲ ಬರ್ತಾರಲ್ಲ ಗಂಗಮ್ಮನ ಮಾಡೋಕ್ಕೆ, ಹೆಣ್ಮಕ್ಳೆಲ್ಲ ಬರ್ತಾರೆ. ಊರಲ್ಲಿರೋ ಕೆಲವೊಂದು ಹೆಣ್ಮಕ್ಳು ಬರ್ತಾರೆ, ಗಂಡ್ಮಕ್ಳು ಕೂಡ ದೇವ್ರನ್ನೆಲ್ಲ ಹೊತ್ಕೊಂಡಿರೋರು ಬರ್ತಾರೆ, ವಾದಿದವ್ರು ಬರ್ತಾರೆ. ಅವರಿಗೆಲ್ಲ ಅಡುಗೆ ಮಾಡ್ತಾರೆ. ಅಡುಗೆ ಎಲ್ಲ ಮಾಡಿ ಗಂಗಮ್ಮನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಕೊಂಡು ಊಟ ಮಾಡಿಕೊಂಡು ಹೋಗ್ತೀವಿ. ಸೊ ಈ ವ್ಲಾಗ್ನ ನೀವು ತುಂಬಾ ಎಂಜಾಯ್ ಮಾಡ್ತೀರಿ. ಎಲ್ಲೂ ಸ್ಕಿಪ್ ಮಾಡಿದೆ ವ್ಲಾಗ್ನ ನೋಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಅದನ್ನ ಮಿಸ್ ಮಾಡದೆ ನೋಡ್ಬೋದು ಅಂತ ಹೇಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ ನಮ್ಮೂರಿನ ಜಾತ್ರೆನ ಯಾವ ರೀತಿ ನಾವು ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾವು ಅಷ್ಟೊತ್ತಿಗೆ ಅಡುಗೆ ಕೆಲಸ ಎಲ್ಲ ಮುಗ್ದಿತ್ತು. ನಮ್ಮೂರಲ್ಲಿ ಒಬ್ಬರು ಭಟ್ರಿದ್ದಾರೆ, ಅವರೇ ಬಂದು ಅಡುಗೆ ಎಲ್ಲ ಮಾಡಿದರು. ಅಂದರೆ ಅವ್ರಿಗೆ ತರಕಾರಿ ಹೆಚ್ಕೊಡೋದು, ಕಾಯಿ ತುರ್ಕೊಡೋದು, ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ಮಿಕ್ಕಿದ್ದೆಲ್ಲ ಅವರೇ ಮಾಡ್ಕೊತಾರೆ. ಸೊ ಬೇಗನೆ ಅಡುಗೆ ಕೆಲಸ ಎಲ್ಲ ಮುಗ್ದಿತ್ತು. ಬಿಸಿಲು ಬೇರೆ ಎಲ್ಲ, ಸಂಜೆ ಟೈಮ್ ಆದರೆ ಇನ್ನೂ ಮಳೆ ಬರೋಕ್ಕೂ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ದೇವ್ರು ಬರೋ ಅಷ್ಟೊತ್ತಿಗೆ ಅಡುಗೆ ಕೆಲಸ ಎಲ್ಲ ಮುಗಿಸಿದ್ರೆ ದೇವ್ರು ಬಂದ ತಕ್ಷಣ ಪೂಜೆ ಮಾಡಿ ಗಂಗಮ್ಮನ ಮಾಡಿ ಆನಂತರ ಬೇಗನೆ ಊಟಕ್ಕೆ ಹಾಕಿ ಹೊರಡ್ಬೋದು ಅಂತಂದ್ಬಿಟ್ಟು ಬೇಗನೆ ಮಾಡಿದರು. ನಮ್ಮೂರಲ್ಲಿ ಒಂದು ಮನೆಯವರು ಜಾತ್ರೆ ಟೈಮಲ್ಲಿ ದೇವ್ರನ್ನ ವಜ್ರ ಕರ್ಕೊಂಡು ಹೋಗ್ತಾರಲ್ಲ, ಅಂಥ ಟೈಮಲ್ಲಿ ಬರೋವಂಥ ಜನಗಳಿಗೆ ಅಡುಗೆ ಮಾಡಿ ಊಟಕ್ಕೆ ಬಡಿಸ್ತಾರೆ. ಅಂದರೆ ಅಡುಗೆ ಮಾಡೋಕ್ಕೂ ಊರಲ್ಲಿರೋ ಕೆಲವೊಂದು ಜನಗಳು ಹೋಗಿ ಹೆಲ್ಪ್ ಮಾಡ್ತಾರೆ. ಆದರೆ ಈ ಸಲ ಏನಂದರೆ ಸ್ವಲ್ಪ ಬೇಗನೆ ಮಾಡಿಬಿಟ್ಟಿದ್ದಾರೆ ಅಡುಗೆ. ಹಾಗಾಗಿ ಯಾರೂ ಹೆಲ್ಪ್ ಮಾಡೋಕ್ಕೆ ಬೇಗ ಅಷ್ಟು ಜನ ಬಂದಿರಲಿಲ್ಲ. ಅವ್ರ ಮನೇಲಿ ಜಾಸ್ತಿ ಜನ ಇರೋದ್ರಿಂದ ಅವರೇ ಬೇಗ ಕೆಲಸ ಎಲ್ಲ ಮುಗಿಸಿದ್ರು. ಪೂಜೆ ಟೈಮಿಗೆ ಬಂದು ಪೂಜೆಗೆಲ್ಲ ಏನೇನು ಮಾಡಬೇಕು ಎಲ್ಲ ಮುಂದೆ ನಿಂತ್ಕೊಂಡು ಮಾಡಿದ್ರು ಊರ ಜನಗಳು ಕೂಡ. ನಾವು ಕೂಡ ಚಿಗ್ನಿ ತೊಮಟ ಎಲ್ಲ ಕಲಿಸ್ಕೊಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಕೆಳಗಡೆ ಬಂದ್ವಿ. ಅಂದರೆ ದೇವಸ್ಥಾನ ಸ್ವಲ್ಪ ಮೇಲೆ ಇದೆ, ಹೈಟಲ್ಲಿದೆ. ಇದು ಬೆಟ್ಟ ಗುಡ್ಡ ಎಲ್ಲರೋದ್ರಿಂದ ಸುತ್ತಮುತ್ತ ನಿಮಗೆ ಅಷ್ಟು ಗೊತ್ತಾಗೋದಿಲ್ಲ. ಇದು ಹೊಳೆ ಬಂದುಬಿಟ್ಟು ಸ್ವಲ್ಪ ಕೆಳಗಡೆ ಇದೆ. ಇವಾಗ ಸದ್ಯಕ್ಕೆ ನೀರು ಹರಿತಾ ಇಲ್ಲ, ಬೇಸಿಗೆ ಆಗಿರೋದ್ರಿಂದ ನೀರು ಸ್ವಲ್ಪ ಕಡಿಮೆ ಇದೆ. ಮಳೆಗಾಲದಲ್ಲಿ ನೀರು ತುಂಬಾ ಇರುತ್ತೆ ಅಂತ ಹೇಳ್ತಾರೆ. ನನಗೆ ಈ ರೀತಿ ಕೆಲಸಗಳು ಮಾಡೋದು ತುಂಬಾ ಖುಷಿ. ದೇವ್ರ ಕೆಲಸನೇ ಆಯಿತು ಅಥವಾ ಮದುವೆ ಶಾಸ್ತ್ರಗಳನ್ನೇ ಆಯಿತು ಮುಂದೆ ನಿಂತ್ಕೊಂಡು ಮಾಡೋದು ತುಂಬಾ ಖುಷಿ ನನಗೆ. ಇವಾಗ ಗಂಗಮ್ಮ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ಆ ಕಡ್ಡಿಯಿಂದ ಮಣ್ಣೆಲ್ಲ ತೆಗಿತಾ ಇದ್ರಲ್ಲ, ಆ ಮಣ್ಣು ತೆಗೆದು ಅದರಿಂದನೇ ನೀರು ಬಂತಲ್ಲ, ಅದಕ್ಕೆ ಇವಾಗ ಗಂಗಮ್ಮನ ಪೂಜೆ ಮಾಡ್ತಾರೆ.
ಆ ಮಣ್ಣೆಲ್ಲ ತೆಗೆದು ಅದಕ್ಕೆ ಕಲ್ಲು ಸಿಕ್ಸಿ ಅದಕ್ಕೆ ಗಂಗಮ್ಮನಜ್ಜು ಅರಿಶಿನ ಕುಂಕುಮ ಹೂ ಇಟ್ಟು ಬ್ಲೌಸ್ ಬಿಸಿಟ್ಟು ಪೂಜೆನ ಮಾಡ್ತಾರೆ. ಹೆಣ್ಮಕ್ಳೆಲ್ಲ ಗಂಗಮ್ಮ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ವಿ. ಹಾಗೆ ಗಂಡು ಮಕ್ಕಳೆಲ್ಲ ದೇವ್ರನ್ನ ಹೂ ಮುಡಿಸಿ ದೇವ್ರಿಗೆ ರೆಡಿ ಮಾಡಿ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರು. ನೀವಿಲ್ಲಿ ನೋಡ್ತಾ ಇರ್ಬೋದು ನಾಗರಕಲ್ಲನ್ನ ಇಷ್ಟೊಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ. ಕೆಲವೊಬ್ರು ಹರಕೆ ತೀರ್ಸಕ್ಕೆ ಮಾಡಿರ್ತಾರೆ, ಹಾಗೆ ಕೆಲವೊಬ್ರು ದೋಷ ನಿವಾರಣೆ ಇದ್ದರೆ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಾಡಿರ್ತಾರೆ. ತುಂಬಾ ನಾಗರಕಲ್ಲು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ಸುತ್ತಮುತ್ತ ತುಂಬ ದೇವ್ರ ಜಾತ್ರೆ ಆಗ್ತಾ ಇರೋದ್ರಿಂದ ಎಲ್ಲ ದೇವ್ರನ್ನೂ ವಜ್ರಕ್ಕೆ ಕರ್ಕೊಬರ್ತಾಯಿದ್ರು. ನೀವು ಮೇಲ್ಗಡೆಯಲ್ಲಿ ನೋಡ್ತಿರ್ಬೋದು, ಅಲ್ಲೊಂದು ದೇವ್ರನ್ನ ಕರ್ಕೊಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಪ್ರತಿಯೊಂದು ಹೆಣ್ಮಗಳು ಕೂಡ ಹುಡುಕೊಂಡು ಒಂದೊಂದು ಕೆಲಸನ ಮಾಡ್ತಾಯಿದ್ರು. ಒಬ್ಬೊಬ್ಬರು ಗಂಗಮ್ಮ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ರೆ, ಒಬ್ಬೊಬ್ಬರು ಕಳಸ ರೆಡಿ ಮಾಡ್ಕೊಳ್ತಾ ಇದ್ರು, ಕಳಸಕ್ಕೆ ಹೂನ ಸಿಗಿಸ್ತಾಯಿದ್ರು, ಮುತ್ತೈದೆಯರಿಗೆಲ್ಲ ಅರಿಶಿನ ಕುಂಕುಮ ಕೊಡ್ತಾಯಿದ್ರು, ಕೈಗೆ ಕಂಕಣ ಕಟ್ತಾಯಿದ್ರು. ಆ ಖುಷಿ ಸಂಭ್ರಮನ ನೋಡೋದೇ ಚೆಂದ. ಯಾವುದೇ ಕೆಲಸ ಕಾರ್ಯ ಆಯಿತು, ಯಾವುದೇ ಪೂಜೆ ಇದರಲ್ಲಾಯಿತು, ಜನಗಳು ಈ ರೀತಿ ಮುನ್ನುಗ್ಗಿ ಕೆಲಸನ ಮಾಡೋದ್ರಿಂದ ತುಂಬಾ ಖುಷಿ ಆಗುತ್ತೆ. ಕೆಲಸ ಕೂಡ ಬೇಗ ಆಗುತ್ತೆ, ದೇವರ ಆಶೀರ್ವಾದ ಕೂಡ ಸಿಗುತ್ತೆ ಅಲ್ವಾ. ಎಲ್ಲ ಹೆಣ್ಮಕ್ಳಿಗೂ ಕೂಡ ಕಂಕಣ ಕಟ್ತಾಯಿದ್ರು. ಹಾಗೆ ವಾದ್ಯ ನುಡಿಸ್ತಾರಲ್ಲ, ಆ ವಾದ್ಯಕ್ಕೂ ಕೂಡ ಅರಿಶಿನ ಕುಂಕುಮ ಇಟ್ಟು ಹೂ ಇಟ್ಟು ಚಿಗ್ನಿ ತೊಮಟ ನೈವೇದ್ಯಕ್ಕೆ ಕಡಲೆ ಸಕ್ಕರೆ ಲಡ್ಕೆ ಬಾಳೆಹಣ್ಣು ಎಲ್ಲ ಇಟ್ಟು ಪೂಜೆಗೆ ರೆಡಿ ಮಾಡ್ಕೊಳ್ತಾಯಿದ್ರು. ವಾದ್ಯಕ್ಕೂ ಕೂಡ ನಾವು ದೇವರಿಗೆ ಯಾವ ರೀತಿ ಪ್ರಾಶಸ್ತ್ಯ ಕೊಡ್ತೀವೋ ಅದೇ ರೀತಿ ವಾದ್ಯಕ್ಕೂ ಕೂಡ ಅದೇ ರೀತಿ ನಾವು ಬೆಲೆನ ಕೊಡ್ತೀವಿ. ಯಾಕೆಂದರೆ ದೇವ್ರ ಕೆಲಸಕ್ಕೆ ನಾವು ಯಾವುದೇ ವಸ್ತುನ ತಗೊಂಡ್ರೂ ಕೂಡ ಅದಕ್ಕೆ ಪೂಜೆ ಮಾಡಿ ಆ ನಂತರ ನಾವು ಸ್ಟಾರ್ಟ್ ಮಾಡಬೇಕಲ್ವ. ಹಾಗಾಗಿ ಗಂಗಮ್ಮನ ಪೂಜೆ ಮಾಡಬೇಕಾದ್ರೆ ಅಥವಾ ಯಾವ್ದಾರ ಶುಭ ಸಮಾರಂಭಗಳಲ್ಲಿ ನಾವು ಪೂಜೆ ಮಾಡಬೇಕಾದ್ರೆ ಅಗಸ್ತ್ಯ ಕಾಳು ಇಡ್ತಾರೆ ಮುತ್ತೈದೆಯರಿಗೆ. ಆ ತವ್ರ ಮನೆ ಮೇಲೆ ಯಾರಿಗೆ ಜಾಸ್ತಿ ಆಸೆ ಇರುತ್ತೋ ಅಗಸ್ತ್ಯ ಕಾಳು ಜಾಸ್ತಿ ಹೊತ್ತು ನಿಂತ್ಕೊಳ್ಳುತ್ತೆ. ಆಸೆ ಇಲ್ದಿರೋರಿಗೆ ಬೇಗ ಬಿದ್ದೋಗುತ್ತೆ ಅಂತ ಹೇಳ್ತಾರೆ. ಯಾವ ಹೆಣ್ಮಕ್ಳಿಗೆ ತಾನೇ ತವ್ರ ಮನೆ ಮೇಲೆ ಆಸೆ ಇರಲ್ಲ ಹೇಳಿ. ಅಂತ ಗೌರಮ್ಮನಿಗೆ ತವ್ರ ಮನೆಗೆ ಬರಬೇಕಾದ್ರೆ ಎಷ್ಟು ಖುಷಿಯಿಂದ ಮಳೆ ಬರೆಸ್ಕೊಂಡು ಭೂಮಿಗೆ ಬರ್ತಾಳೆ ಗೌರಿ ಹಬ್ಬದ ಟೈಮಲ್ಲಿ. ಅಂತ ನಮ್ಮಂಥ ಸಾಮಾನ್ಯ ಮನುಷ್ಯರಿಗೆ ತವ್ರ ಮನೆ ಮೇಲೆ ಆಸೆ ಇರಲ್ವ, ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಅದು ಒಂದು ಶಾಸ್ತ್ರ. ಮೊದಲು ಬರೀ ನೀರಲ್ಲಿ ಕಲಿಸ್ಬಿಟ್ಟು ಇಡೋರು, ಇವಾಗ ಸ್ವಲ್ಪ ಬಾಳೆಹಣ್ಣ ಕಿವುಚ್ಬಿಟ್ಟು ಬಾಳೆಹಣ್ಣು ಇಟ್ಬಿಟ್ಟು ಅದ್ರ ಮೇಲೆ ಇಡ್ತಾರೆ ಜಾಸ್ತಿ ಹೊತ್ತು ನಿಂತ್ಕೊಳ್ಳಿ ಅಂತಂದ್ಬಿಟ್ಟು. ಅದನ್ನೇ ಹೇಳೋದು ಹಳ್ಳಿಲಿ ಮಾಡೋ ಶಾಸ್ತ್ರ. ಅವ್ರು ಹೇಳೋವಂಥ ಮಾತುಗಳೇನೋ ಅಂತ ಚೆಂದ, ಕೇಳೋಕ್ಕೂ ಚೆನ್ನಾಗಿರುತ್ತೆ, ಶಾಸ್ತ್ರಬದ್ಧವಾಗೂ ಕೂಡ ಇರುತ್ತೆ.
ಬಂದ್ವಿ 2 ನಿಮಿಷ ಕೊಡು ಅಲ್ಲಿ ನೋಡು ಮಳೆ ಬೇರೆ ಬರೋಂಗಾಗಿತ್ತು, ಸಣ್ಣದಾಗಿ ಬೀಳ್ತಾನೆ ಇತ್ತು. ಹಾಗಾಗಿ ಬೇಗ ಗಂಗಮ್ಮ ಪೂಜೆ ಮಾಡಿಬಿಟ್ಟು ಆನಂತರ ಎಲ್ಲರಿಗೂ ಊಟಕ್ಕೆ ಹಾಕ್ಬಿಟ್ಟು ಆನಂತರ ದೇವ್ರನ್ನೂ ಕೂಡ ಎತ್ಕೊಂಡು ಇವಾಗ ಹೊರಟರು. ನೀವಿಲ್ಲಿ ನೋಡ್ತಾ ಇರ್ಬೋದು ದೇವ್ರು ಯಾವ ರೀತಿ ಮಹಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು. ಕೆಲವೊಬ್ರು ಹೇಳ್ತಾರೆ ಇದೆಲ್ಲ ಮೂಢನಂಬಿಕೆ ಅಂತ ಅಂದ್ಬಿಟ್ಟು, ಆದರೆ ಅಲ್ಲಿ ಮುಂದೆ ನಿಂತ್ಕೊಂಡು ನೋಡೋರ್ಗೇ ಗೊತ್ತಾಗುತ್ತೆ ಎಷ್ಟು ಸತ್ಯ ಅಂತ ಅಂದ್ಬಿಟ್ಟು. ಆದರೆ ಪೂರ್ತಿಯಾಗಿ ಅಷ್ಟು ನಂಬಕ್ಕಾಗದೇ ಇದ್ರೂ ಕೂಡ ದೇವ್ರು ಇದ್ದಾರೆ ಅಂತ ನಾವು ಯಾವ ರೀತಿ ನಂಬ್ತೀವೋ ಅಲ್ಲಿ ನಡೆಯುವಂಥ ಕೆಲವೊಂದು ವಿಷಯಗಳು ಕೂಡ ತುಂಬಾ ಸತ್ಯವಾಗಿರುತ್ತೆ. ದೇವರು ಕೂಡ ಮಹಿಮೆ ಆಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಕಳಸ ಕೂಡ ಮಹಿಮೆ ಆಗಿತ್ತು. ಹಾಗೆ ನಾವಿವಾಗ ವಾಪಸ್ ಬರಬೇಕಾದ್ರೆ ಇನ್ನೊಂದು ದೇವರು ಕೂಡ ಬರುತ್ತೆ. ಅದು ಹೆಣ್ಣು ದೇವರು, ಬರ್ಸೇನಹಳ್ಳಿ ಕರಿಯಮ್ಮ ಅಂತ ಹೇಳಿದ್ರು. ನನಗೂ ಗೊತ್ತಿಲ್ಲ ಅದು ಯಾವ ದೇವರು ಅಂತ ಅಂದ್ಬಿಟ್ಟು. ಆ ದೇವ್ರು ಬಂದಾಗ ಎಷ್ಟು ಖುಷಿಯಿಂದ ಭೇಟಿ ಆಗ್ತವೆ ಗೊತ್ತಾ, ನೀವಿಲ್ಲಿ ನೋಡ್ಬೋದು ಇವಾಗ. ನೋಡಿದ್ರಲ್ವಾ ಯಾವ ರೀತಿ ದೇವ್ರು ಭೇಟಿ ಕೊಡ್ತಂತ ಅಂದ್ಬಿಟ್ಟು. ಹೆಣ್ಣು ದೇವರು ಯಾವುದೇ ಬಂದ್ರೂ ಆಂಜನೇಯ ಸ್ವಾಮಿಗೆ ತಂಗಿ ಅಂತ ಹೇಳ್ತಾರೆ ಇಲ್ಲಿ ಅವರು. ಕರಿಯಮ್ಮ ಬಂತು ಅಂತಂದರೆ ಅಣ್ಣ ತಂಗಿ ಅಂತ ಹೇಳ್ತಾರೆ. ಅಣ್ಣ ತಂಗಿ ಬಂದಾಗ ಯಾವ ರೀತಿ ಭೇಟಿ ಕೊಡ್ತಾರೆ ಅಂದರೆ ನಿಜವಾಗ್ಲೂ ಆ ದೇವ್ರಿಗೆ ಯಾವ ರೀತಿ ಖುಷಿ ಆಗುತ್ತೆ ಅಂತಂದಾಗ ಆ ಕುಣಿಸೋರಿಗೆ ಹಾಗೆ ನೋಡೋರಿಗೆ ಮಾತ್ರ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ದೇವರು ಕುಣಿಯುತ್ತೆ. ಹಾಗೆ ಭೇಟಿ ಕೊಡೋದನ್ನ ನೋಡಬೇಕು, 2 ಕಣ್ಣು ಸಾಲದು. ನಿಜವಾಗ್ಲೂ ನನಗಂತೂ ಆ ದೇವ್ರ ಅಪೋಸಿಟ್ ಬಂದಾಗ ಎಷ್ಟು ಖುಷಿ ಆಯಿತು ಭೇಟಿ ಕೊಟ್ಟಿದ್ದು ನೋಡಿ ಅಂತ ಅಂದ್ಬಿಟ್ಟು. ನಾವು ಸ್ವಲ್ಪ ಹೊತ್ತು ನಿಂತ್ಕೊಂಡು ಹಾಗೆ ನೋಡ್ಕೊಂಡು ಬಂದ್ವಿ. ದೇವ್ರಿಗೂ ಕೂಡ ಅಣ್ಣ ತಂಗಿ ಆ ಥರ ಖುಷಿ ಅನ್ನೋದಿರುತ್ತಾ, ಸಂಬಂಧ ಅನ್ನೋದಿರುತ್ತಾ, ನಿಜವಾಗ್ಲೂ ನನಗೆ ಇವೆಲ್ಲ ಗೊತ್ತೇ ಇರಲಿಲ್ಲ. ನಾನು ಕೂಡ ಸಿಟಿಲೇ ಬೆಳೆದಿದ್ದು. ನಾನು ಮೊದಲು ಜಾತ್ರೆ ಮಾಡಬೇಕಾದ್ರೆ ಈ ದೇವ್ರನ್ನೆಲ್ಲ ಕುಣಿಸ್ಬೇಕಾದ್ರೆ ಒತ್ಕೊಂಡು ಬರ್ತಾ ಇದ್ರಲ್ಲ, ಅವಾಗ ತುಂಬಾ ಎತ್ರುಕೊಂತ ಇದ್ದೆ. ದೇವ್ರು ಇಲ್ಲಿ ಬಂದ್ಬಿಟ್ಟು ನಮ್ಮನ್ನು ಹೊಡೆದ್ಬಿಡುತ್ತೋ ಇಲ್ಲ ತಳ್ಳಿಬಿಡುತ್ತೋ, ಅಷ್ಟು ಫಾಸ್ಟಾಗಿ ಬರುತ್ತಲ್ಲ ಹೇಳ್ಕೊಂಡು ಬರುತ್ತಂತ ತುಂಬಾ ಎತ್ರುಕೊಳ್ತಾ ಇದ್ದೆ. ಆದರೆ ಇವಾಗ ಮದುವೆ ಆದಾಗಲಿಂದ ನೋಡಿ ಇವಾಗ ಸ್ವಲ್ಪ ಅಭ್ಯಾಸ ಆಗೋಗ್ಬಿಟ್ಟಿದೆ. ನನಗೆ ಜಾತ್ರೆ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇರ್ತೀನಿ ಜಾತ್ರೆನ ಮಾಡೋಕ್ಕೆ. ನಂಗೆ ಸಿಕ್ಕಾಪಟ್ಟೆ ಖುಷಿ. ಯಾಕೆಂದರೆ ವರ್ಷಕ್ಕೊಂದ್ಸಲಿ ಮಾಡೋ ಬಜರಂಗಿ ಜಾತ್ರೆ, ಊರಿನ ಜನ ಎಲ್ಲ ಸೇರ್ಕೊಂಡು ಮಾಡ್ತಾರೆ. ಸೊ ನಾವು ಇದ್ರೆ ನಮಗೂ ಒಂಥರ ಖುಷಿ ಅಲ್ವಾ, ನೆಮ್ಮದಿ ಅಲ್ವಾ. ಹಾಗಾಗಿ ನಾವು ಪ್ರತಿ ವರ್ಷ ಮಿಸ್ ಮಾಡ್ದೇ ಹೋಗ್ತೀವಿ. ಮೊದಲಂದರೆ ನಾವೆಲ್ಲ ಬೆಂಗಳೂರಲ್ಲಿ ಇದ್ವಿ. ಅತ್ತೆ ಮಾವ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಬೆಂಗಳೂರಲ್ಲೇ ಇದ್ವಿ. ಜಾತ್ರೆ 1-2 ದಿನ ಮುಂಚೆನೇ ಹೋಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಜಾತ್ರೆನ ಮಾಡಿ ಜಾತ್ರೆ ಮುಗಿಸ್ಕೊಂಡಿದ್ದ ತಕ್ಷಣವೇ ಬಂದುಬಿಡ್ತಾಯಿದ್ವಿ. ಆದರೆ ಇವಾಗ ಅತ್ತೆ ಮಾವ ಊರಲ್ಲೇ ಇರೋದ್ರಿಂದ ಜಾತ್ರೆನ ಖುಷಿಯಾಗಿ ನೆಮ್ಮದಿಯಾಗಿ 1-2 ದಿನ ಇದ್ಬಿಟ್ಟು ಮಾಡ್ಕೊಂಡು ಬರ್ತೀವಿ. ತುಂಬಾ ಖುಷಿಯಾಗುತ್ತೆ ಇವಾಗ ಜಾತ್ರೆ ಮಾಡೋಕ್ಕೆ. ದೇವ್ರಿಗೆ ಒಂದೊಂದ್ಸಲಿ ಖುಷಿ ಆದಾಗ, ಪೂಜೆ ಚೆನ್ನಾಗಿ ಮಾಡಿದಾಗ ಅಥವಾ ಪೂಜೆ ಚೆನ್ನಾಗಿ ಮಾಡದೇ ಇರಬೇಕಾದ್ರೆ ಅಥವಾ ನಮ್ಮಿಂದ ಏನಾದ್ರು ತಪ್ಪಾದಾಗ ದೇವರು ಬೇಗನೆ ಬರೋದಿಲ್ಲ ದೇವಸ್ಥಾನನ ಬಿಟ್ಟು ಅಥವಾ ಜಾಗನ ಬಿಟ್ಟು. ಹಾಗಾಗಿ ಈಡ್ಗೈನ ಹೊಡೆದು ಕರ್ಕೊಂಬರ್ತಾರೆ. ಹಾಗಾಗಿ ಎಲ್ಲರೂ ಕಾಯಿ ಇಟ್ಕೊಂಡು ನಿಂತ್ಕೊಂಡಿದ್ರು. ಸಂಜೆ ನಾವು ಬಂದುಬಿಟ್ವಿ. ದೇವ್ರನ್ನ ನಿಧಾನಕ್ಕೆ ಕರ್ಕೊಂಬಂದು ಸ್ವಲ್ಪ ದೂರ, ಊರಿಂದ ಸ್ವಲ್ಪ ದೂರ ಕೂರಿಸಿರ್ತಾರೆ. ಅಂದರೆ ಊರಿನ ಜನ ಎಲ್ಲ ವಜ್ರಕ್ಕೆ ಹೋಗಿರ್ತಾರಲ್ಲ, ಕೆಲವೊಬ್ರು ಹೋಗಿರ್ತಾರಲ್ಲ, ಬಂದೆಲ್ಲ ರೆಡಿ ಮಾಡ್ಕೊಳ್ಬೇಕು ಅಂತ. ಆ ದೇವ್ರನ್ನ ಪಲ್ಲಕ್ಕಿಲ್ಲಿ ಹೊತ್ಕೊಂಬರ್ತಾರಲ್ಲ, ಬಸವ ಎಲ್ಲ ಬರುತ್ತಲ್ಲ, ಅವ್ರ ಕಾಲಿಗೆ ನೀರು ಹಾಕ್ಬಿಟ್ಟು ಹಾಗೆ ದೇವರಿಗೆ ದೃಷ್ಟಿ ತೆಗೆದು
ನಾವು ದೇವ್ರನ್ನ ಊರೊಳಗೆ ಕರ್ಕೋಬೇಕು. ಹಾಗಾಗಿ ಪ್ರತಿಯೊಂದು ಮನೆ ಹೆಣ್ಮಕ್ಳು ಕೂಡ ಕಾಲಿಗೆ ನೀರು ಹಾಕೋಕ್ಕೆ ನೀರು ಹಾಗೆ ಆರತಿ ತಟ್ಟೆನ ಎತ್ಕೊಂಡ್ಬರ್ತಾ ಇದ್ದಾರೆ. ನಾವು ಕೂಡ ಹಾಗೆ ಎತ್ಕೊಂಡ್ಬಂದು ಸ್ವಲ್ಪ ಹೊತ್ತು ಕಾಯ್ಕೊಂಡು ನಿಂತ್ಕೊಂಡಿದ್ವಿ. ಡ್ರೋನ್ ಬಂದಾಗ ಗೊತ್ತಾಯ್ತು. ಎಲ್ಲ ದೇವ್ರಿಗೂ ಅಂದರೆ ಒಂದು 4 ಮನೆ 5 ಮನೆ ಇರೋವಂಥ ಜನಗಳು ಒಂದು ಹತ್ರ ಬಂದು ನಿಂತ್ಕೊಂಡು ಆರತಿ ಬೆಳಗಿ ಸ್ವಲ್ಪ ದೂರ ಆದಮೇಲೆ ಮತ್ತೆ ಅಲ್ಲಿ ಸುತ್ತಮುತ್ತ ಇರೋ ಮನೆಗಳು ಒಂದು 5-6 ಮನೆಯವರು ಬಂದು ನಿಂತ್ಕೊಂಡು ದೇವ್ರ ಕಾಲಿ ನೀರು ಇದು ದೇವ್ರಿಗೆ ದೃಷ್ಟಿ ತೆಗೆದು ಊರೊಳಗೆ ಕರ್ಕೊಳ್ತಾರೆ. ಹಾಗೆ ನಮ್ಮದೇ ಫಸ್ಟ್ ಮನೆ ಅಂದರೆ ನಮ್ಮದೇ ಫಸ್ಟ್ ಬೀದಿ ಆಗಿರೋದ್ರಿಂದ ನಮ್ಮದು ಫಸ್ಟ್ ಮುಗೀತು. ಹಾಗಾಗಿ ಆರತಿನ ಬೆಳಗಿ ದೇವ್ರಿಗೆ ದೃಷ್ಟಿ ತೆಗೆದು ಕಾಲಿಗೆ ನೀರು ಹಾಕ್ಬಿಟ್ಟು ನಾವು ಕೂಡ ಮನೆಗೆ ಹೋಗ್ಬಿಟ್ಟು ಬಿಂದಿಗೆ ಆರತಿ ತಟ್ಟೆಲ್ಲ ಇಟ್ಬಿಟ್ಟು ಬರೋಣ ಅಂತ ಹೋಗಿ ಬೀಗ ಹಾಕ್ಕೊಂಡು ಬಂದ್ವಿ. ಅಷ್ಟೊತ್ತಿಗೆ ಮಕ್ಕಳದ್ದು ಡ್ಯಾನ್ಸ್ ಎಲ್ಲ ಶುರುವಾಗಿತ್ತು. ಈ ಸಲ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದರಲ್ಲೂ ನನ್ನ ಮಗ ಅಂತೂ ಚೆನ್ನಾಗಿ ಡ್ಯಾನ್ಸ್ ಮಾಡಿಬಿಟ್ಟ. ಅವನಿಗೂ ಇದೇ ಬೇಕಾಗಿತ್ತು ಕುಣಿಯೋದು. ಅದರಲ್ಲೂ ಡೋಲ್ ಸೌಂಡು ವಾದ್ಯದ ಸೌಂಡೆಲ್ಲ ಇದ್ದಿದ್ದರಿಂದ ತುಂಬಾ ಖುಷಿಯಾಗಿ ತುಂಬ ಎಂಜಾಯ್ ಮಾಡಿದ್ರು ಮಕ್ಕಳೆಲ್ಲ, ಊರ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಿ. ಅದನ್ನ ನೋಡಿ ದೊಡ್ಡವ್ರಿಗೂ ಕೂಡ ತುಂಬಾ ಖುಷಿ ಆಯಿತು.
ಆಗ ಪ್ರತಿಯೊಂದು ಮನೆಯವರು ಎಲ್ಲ ಆರತಿ ತಟ್ಟೆ ಎಲ್ಲ ಮನೆಗೆ ಇಟ್ಟು ದೇವರು ಊರಿಗೆ ಮೆರವಣಿಗೆ ಹೋಗುತ್ತೆ. ಅಂದರೆ ಊರಲ್ಲಿರೋ ಪ್ರತಿಯೊಂದು ಮನೆಯವರು ದೃಷ್ಟಿ ತೆಗಿಬೇಕಲ್ಲ, ಹಾಗಾಗಿ ಊರು ತುಂಬ ಮೆರವಣಿಗೆ ಹೋಗುತ್ತೆ. ಆ ಮೆರವಣಿಗೆ ಎಲ್ಲ ಮುಗಿಸ್ಕೊಳ್ಳೋವರೆಗೂ ಆ ದೇವ್ರ ಗದ್ಗೆ ಆಗೋವರೆಗೂ ಊರು ಜನ ಎಲ್ಲ ದೇವ್ರ ಸುತ್ತಕೊಂಡು ಗದ್ಗೆ ಆದಮೇಲೆ ಮನೆಗೆ ಬರ್ತಾರೆ. ಇವಾಗ ಊರು ಮೆರವಣಿಗೆ ಕೂಡ ಆಯಿತು. ಹಾಗೆ ಮಕ್ಕಳು ಡ್ಯಾನ್ಸ್ ಎಲ್ಲ ಮುಗೀತು. ಇದೆಲ್ಲ ಆದಮೇಲೆ ಮನೆ ಹತ್ರನೂ ಭೂತಪ್ಪ ಹೋಗಿ ಈಡ್ಗಾಯಿ ಹಾಕ್ಸ್ಕೊಂಡು ಬರುತ್ತೆ. ಅದಾದಮೇಲೆ ದೇವ್ರ ಜೊತೆ ಅದು ಕೂಡ ಗದ್ಗೆ ಆಗುತ್ತೆ. ಸೊ ಇವತ್ತಿನ ವ್ಲಾಗ್ನ ನೋಡಿದ್ರಲ್ಲ, ನಮ್ಮೂರಿನ ಜಾತ್ರೆ ಇಂದಿನ ದಿನ ಯಾವ ರೀತಿ ಇತ್ತು ಪ್ರಿಪ್ರೇಷನ್ ಅಂತ ಅಂದ್ಬಿಟ್ಟು ನೆಕ್ಸ್ಟು ಜಾತ್ರೆಯ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸಿಗ್ತೀನಿ ಮತ್ತೊಂದು ವ್ಲಾಗಲ್ಲಿ, ಅಂದರೆ ಜಾತ್ರೆಯ ವ್ಲಾಗಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು. Thank you.